ಇದು ಸ್ಪೆಷಲ್ ಜನರಲ್ ಬಾಡಿ ಮೀಟಿಂಗು. ಸಬ್ಜೆಕ್ಟ್ ಒಂದೇ, ಸಿಂಗಲ್ ಪಾಯಿಂಟ್, ಒಂದೇ ಪಾಯಿಂಟು. ಕೋರ್ಟ್ ಹೇಳಿರೋದು ಅದನ್ನ ಯಾರು ಅಕ್ಸೆಪ್ಟ್ ಮಾಡ್ಕೊತಾರೆ, ಯಾರು ಅಕ್ಸೆಪ್ಟ್ ಮಾಡೋದಿಲ್ಲ. ಹೂನಾ ಅಂತ 12 ಗಂಟೆ 12 ಕಾಲವರೆಗೂ ಕಾತ್ಲಯಮ್ಮ ನಾಡಗೀತೆಗಳು ಇನ್ನೊಂದು ಗೀತೆಗಳು ಎಲ್ಲ ಆಡಿದ್ರು, ಎಲ್ಲ ಮಾಡಿದ್ರು, ಎಲ್ಲ ಆಯಿತು. ಆದಮೇಲೆ ಆಯಮ್ಮ ನಿಲ್ತ್ಕೊಂಡು ಕೇಳಿದ್ರು, ಕೋರ್ಟಿಂದ ಹಿಂಗೆ ಬಂದಿದೆ ನ್ಯಾಯಾಲಯದಿಂದ, ಇದ್ರ ಪರವಾಗಿ ಎಷ್ಟು ಜನ ಇದ್ದೀರಿ ಅಂತ ಎತ್ತಿದ್ರು. 680 ಜನ ಲೆಟರ್ಗಳು ಕೊಟ್ಟಿದ್ದಾರೆ. ಇವೆಲ್ಲ ಆಗ್ತದೆ ಅನ್ನೋದು ಗೊತ್ತು. ನಾವು ರಾಜಕಾರಣದಲ್ಲಿ ಚಿಕ್ಕದಾಗಿಂದ ಬಂದಿರೋರೆ, ಹುಡ್ದಾಗಿಂದ ನಾವು ರಕ್ತನೇ ರಾಜಕಾರಣ, ನಾವು ಬಂದಿರೋದೆ, ನಮ್ಗೆ ಗೊತ್ತು ಇವೆಲ್ಲ. ಈಗ ಸುಧಾರಿತ ನರ ಶಸ್ತ್ರಚಿಕಿತ್ಸೆ, ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ವಂಶೋದಯ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನು ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141106665. ಗಲಾಟೆಗಳಾಗ್ತವೆ, ಹಿಂಗೆ ಮಾಡ್ತಾರೆ, ಈ ಥರ ಆಗ್ತದೆ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತದು. ಅದಕ್ಕೋಸ್ಕರ ನಾವು ರೈಟಿಂಗ್ನಲ್ಲೇ ಕೊಟ್ಬಿಟ್ಟಿದ್ದೀವಿ. ಆಯಮ್ಮ ಕೇಳಿದ್ರು, ಪರವಾಗಿ 2 ಜನ ಅಂತ ಎತ್ತಿದ್ರು. ಎತ್ತೋಷ್ಟೊತ್ತಿಗೆ ಆಯಮ್ಮ ತಿರ್ಗಾ ವಿರೋಧವಾಗಿ 2 ಜನ ಅಂದರೆ ಇಲ್ಲ ಅಲ್ಲೇ ಎಲ್ಲ. ಆವಾಗ ಕೈಗಳೆತ್ತಿದ್ದು ನಿಜ. ಅಕಸ್ಮಾತ್ ಒಬ್ಬರಿಗೆ 2 ಕೈ ಎತ್ತ ಅವರು ಸಮ್ಮತಿ ಇದು ಮಾಡೋದು, ಪಾಪ ಅವರು ಎತ್ತಿರ್ತಾರೆ ಹಿಂಗೆ ಕೈ, ಅದು ಎರಡನೇ ಮಾತಿಲ್ಲ. ಬಟ್ ಲೆಟರ್ಗಳು ಕೊಟ್ಟಿದ್ದಾರಲ್ಲ, 680 ಜನ ಲೆಟರ್ಗಳು ಕೊಟ್ಟಿದ್ದಾರಲ್ಲ, ಅದನ್ನು ತಗೊಳ್ಳಿ. ಆಮೇಲೆ ಅದನ್ನು ಬಿಟ್ಬಿಟ್ಟು ಗಲಾಟೆಗಳು ಮಾಡ್ಬೇಕು, ಸ್ಟೇಜ್ ಮೇಲೆ ಹೋಗ್ಬಿಟ್ರೆ ಅದು ನಾವು ನಮ್ಮ ಅಂತಸ್ತು, ನಮ್ಮ ಯೋಗ್ಯತೆ, ಅವರು ಶಾಸಕರು, ಅವರ ಕ್ಯಾಬಿನೆಟ್ ಮಿನಿಸ್ಟರ್ ರ್ಯಾಂಕಿಂಗು, ಇವರೇ ಸ್ಟೇಜ್ಗಳ ಮೇಲೆ ಹೋಗ್ಬಿಟ್ರೆ ನನ್ನ ದಬ್ಬಿದ್ರೆ ಯಾರು ನಡಿ ಅಂತ ಆ ಒಂದು ವ್ಯವಸ್ಥೆ ನನ್ನವ್ರಿಗೂ ಇಲ್ಲ. ಆ ಥರ ಮಾಡೋ ಇದು ನಾವೇನಿದ್ರೂ ಜನದ ಪ್ರೀತಿನಿಂದ ಇನ್ನೊಂದಿನ ಗೆದ್ಕೊಂಬರ್ಬೇಕೆ ಹೊರತು ಹಿಂಗೆ ನಾವು ಗಲಾಟೆಗಳು ಮಾಡ್ಕೊಂಡ್ರೆ ಪ್ರಯೋಜನ ಇಲ್ಲ, ಅದರ ಅವಶ್ಯಕತೆಯೂ ಇಲ್ಲ. ಸಂಸ್ಥೆ ಉಳ್ಕೊಬೇಕು. ಇವತ್ತೇನಾದರೂ ಈ ಜಿಲ್ಲೆಯಲ್ಲಿ ಜನ ಬದುಕ್ತಾ ಇದ್ದಾರೆ ಅಂದರೆ ಈ ಸಂಸ್ಥೆನಿಂದ ಬದುಕ್ತಾ ಇದ್ದಾರೆ. ಮನೆ ಕಡೆ ಯೋಚನೆ ಇರೋಲ್ಲ, ಊಟಕ್ಕೆ, ತಿಂಡಿಗೆ, ಇನ್ನೊಂದಕ್ಕೆ. ಯಾಕಂದರೆ 15 ದಿವಸಕ್ಕೊಂದು ದಿವಸ ಬಟವಾಡ ಬರ್ತದೆ, ಮಕ್ಕಳು ಫೀಸ್ಗೆ ಆಗ್ತದೆ, ಪ್ರತಿಯೊಂದಕ್ಕೂ ಆಗ್ತದೆ. ಅಷ್ಟೇ ಹೊರತು ನಾವು ಮಾಡಿರೋದು, ನಾನು ಅವತ್ತು ಸಪೋರ್ಟ್ ಮಾಡಿದ್ದು ನನ್ನ ಕ್ಷೇತ್ರದ ಬಗ್ಗೆ ನಾನು ಮಾಡಿದ್ದೀನಿ. ನನ್ನ ಕ್ಷೇತ್ರಕ್ಕೂ ನಾನು ಕೈ ಎತ್ತಬಾರ್ದು ಅಂತ ಅಂದ್ಬಿಟ್ರೆ ಅದಕ್ಕೆ ಅರ್ಥ ಇಲ್ಲ ಅಷ್ಟೇ. ಸಿಗ್ನೇಚರ್ಸ್ ಹಾಕಿದಾರಲ್ಲ, ಸಿಗ್ನೇಚರ್ಸ್ ಹಾಕಿ ಆಮೇಲೆ ಇದು ಬ್ಯಾಡ್ಜ್ ಹಾಕ್ಕೊಂಡೇ ಬಂದಿರೋದು. ತಾವೇ ಇದರಲ್ಲಿ ನೋಡ್ರಿ, ಟಿ ವಿನಲ್ಲಿ ಪ್ರತಿಯೊಂದು ಭಾಳ ಜನ ನೀವು ತೆಗ್ದಿದಾರಲ್ಲ, ಅದರಲ್ಲೇ ನೋಡಿ 400 ಜನ ಇದ್ದೀರ, 1000 ಜನ ಇದ್ರು ಅನ್ನೋದು ತಮಗೆ ಗೊತ್ತಾಗುತ್ತೆ. ಸರಿ, ಏನಾಗಲಿಲ್ಲ, ಅವ್ರು ಚರ್ಚೆ ಮಾಡಬೇಕು ಅಂತಂದರು. ಚರ್ಚೆ ಮಾಡೋಕ್ಕೆ ಅವಕಾಶ ಇಲ್ಲ ಅಂತಂದ್ರು. ಯಾಕೆ ಒಂದೇ ಪಾಯಿಂಟಲ್ಲಿರೋದು, ಹೂನ ಎರಡರಲ್ಲೂ ಒಂದು. ಅಷ್ಟೊತ್ತಿಗೆ ಶಾಸಕರು ಇಟ್ಬಿಟ್ರು, ಇಲ್ಲ ನಾನು ಚರ್ಚೆ ಮಾಡಬೇಕು ಅಂತ. ಅವರು AC ಅವರು ಕಾನೂನು ಪ್ರಕಾರ ಏನಿತ್ತು, ಚರ್ಚೆಗೆ ಅವಕಾಶ ಇಲ್ಲ, ಕೋರ್ಟಿಂದ ಏನು ಬಂದಿದೆ ಆರ್ಡ್ರು ಅಷ್ಟೇ. ಹೂನ ಚರ್ಚೆ ಬಗ್ಗೆ ಇಲ್ಲಿ ನಾನು ಅವಕಾಶ ಕೊಡೋಕ್ಕೆ ಬರೋದಿಲ್ಲ ಅಂತಂದರು. ಅದಕ್ಕೆ ಗಲಾಟೆಗಳು ನಡೀತಾ ಅಷ್ಟೇ, ಇನ್ನೇನಿಲ್ಲ. ನನಗೇನು ಸಮಸ್ಯೆನೂ ಇಲ್ಲ. ನನಗೆ 33 ವರ್ಷ ನಾನು ಬೆಳೆಸ್ಕೊಂಬಂದಿದ್ದಾರೆ. ನಾನು ಚಿಕ್ಕ ಹುಡುಗನಾಗಿದ್ದಾಗಿಂದ ನಾನು ಬೆಳೆಸ್ಕೊಂಬಂದಿದ್ದಾರೆ. ಇವತ್ತು ಬೆಳೆದು ಬಿಟ್ಟಿದ್ದೀನಿ. ನನಗೆ ಅವರೇ ನನ್ನ ಇದು ಮಾಡಿದ್ದು. ನಾನು ಅವತ್ತೇನೆ ನಿಮ್ಮ ಪ್ರೆಸ್ನವ್ರಿಗೂ ಹೇಳಿದೆ, ಅಧ್ಯಕ್ಷರು ಮಾತಾಡಪ್ಪ ನೀನು ಅಂತ ಹೇಳಿದ್ರೆ, ನಾನೇನು ಮಾತಾಡೋದು ಇಲ್ಲ. 608 ಜನ 80% ಇವತ್ತೇನು ಬಂದು ಕೈ ಎತ್ತಿದಾರೋ ಎಲ್ಲರ ಪಾದಗಳಿಗೂ ನಾನು ನಮಸ್ಕಾರ ಅಂತ ಅವತ್ತೇ ಹೇಳಿದೆ. ಇನ್ನೇನು ನಾನು ಮಾತಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಈ ಸಂಸ್ಥೆ ಒಂದು ರೀತಿಯಲ್ಲಿ ಹೋಗ್ತಾ ಇದ್ದಾಗ, ಜನಕ್ಕೆ ಈ ಸಂಸ್ಥೆ ಮೇಲೆ ಒಳ್ಳೆಯ ನಂಬಿಕೆ ಇದ್ದಾಗ ನಾವು ಮಾತಾಡಿ ಅದರಿಂದ ಹೆಚ್ಚು ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು. ಹೌದು 80% ಏನು ಬಂದರೂ ಅವರು ಬಂದು ನಮ್ಗೆ ಸಪೋರ್ಟ್ ಮಾಡಿದ್ದಕ್ಕೆ ಅವ್ರ ಎಲ್ಲರ ಪಾದಗಳಿಗೂ ನಾನು ನಮಸ್ಕಾರ ಅಂತ ನಾನು ಹೇಳಿ. ಯಾರಾದರೂ ಮಾಡ್ಬೋದು ಅದನ್ನು. ಹಗರಣ ಆಗಿದೆ, ಈ ED ಅವ್ರು ಬಂದಿದ್ದಾರೆ, ಲೋಕಾಯುಕ್ತದವ್ರು ಮಾಡಿದ್ದಾರೆ, ಯಾರು ಬೇಕಾಗಿದ್ರು ಮಾಡ್ಬೋದು. ಯಾಕಂದರೆ ನನಗೆ ಅದ್ರ ಕತೆ ಏನೋ ಗೊತ್ತಿಲ್ಲ. ನಾನು ಬರೀ ಮೀಟಿಂಗ್ ಹೋಗೋದು ಬರೋದು, ಇಲ್ಲ ಬರೀ ಫೋನ್ಗಳಲ್ಲೇ ನಾನು ಮಾತಾಡ್ಕೊಂಡಿದ್ದೋನು. ಇದೇ ನಮ್ಗೆ ಬರೋದಿಲ್ಲ. ನಾನು ಅದರೊಳಗೆ ಎಂಟ್ರಿನೇ ಆಗೋಲ್ಲ. ಇವಾಗ ED ಅವ್ರು ಬಂದಿದ್ರು, ಇನ್ನೊಬ್ರು ಬಂದಿದ್ರು, ನನ್ನ ಹೆಸರು ಎಲ್ಲಾದರೂ ಬಂತಾ? ಇಲ್ಲ, ಏನಿಲ್ಲ. ತನಿಖೆ ಪ್ರಕಾರ ಏನಾಗ್ತದೆ, ಅವರು
ಇ ಡಿ ಅವ್ರು ಬಂದವ್ರೆ, ಲೋಕಾಯುಕ್ತ ಕೊಟ್ಟವ್ರೆ, ಇನ್ನು ಅದಕ್ಕೆ ಮೇಲೆ ಇನ್ನೇನಿದ್ರೆ ಏನು ಅಂತಂದ್ರೆ ಎನ್ಕ್ವೈರಿ ಮಾಡ್ಬೋದಾ ಬೇಡವಾ ಅಂತ ನೀವೇ ಅಯ್ಯೋ ಧಾರಾಳವಾಗಿ ಮಾಡ್ಬೋದು, ಧಾರಾಳವಾಗಿ ಮಾಡ್ಬೋದು. ನಂಜೇಗೌಡರು ಹೆಸರು ಸಿಕ್ಕಾಟಲ್ಲಿ ನಿಮ್ಮನ್ನಲ್ಲಿ ಏನಾದರೂ ಮಧ್ಯದಲ್ಲಿ ಸಿಕ್ಕಿಸ್ತಾ ಇದ್ದಾರ ಅಂತ ನಿಮ್ಮನ್ನು ಬಳಸ್ಕೊಂಡು ನಾನು ಎಲ್ಲೂ ಸಿಕ್ಕಾಕೊಳ್ಳೋದು ಇಲ್ಲ, ನನಗಂತ ಇದು ಇಲ್ಲ. ನಾನು ಹುಡ್ದಾಗಿಂದ ರಾಜಕಾರಣಿನೇ, ಇವತ್ತಲ್ಲ, ನಾನು ಹುಡ್ದಾಗಿಂದನೂ ಮಾಡ್ಕೊಂಬಂದಿರೋನೆ. ನನಗೆ ಅವಶ್ಯಕತೆ ಇಲ್ಲ, ಯಾರ ಅವಶ್ಯಕತೆನೂ ನನಗಿಲ್ಲ. ನಾನು ನಿಮ್ಗೆ ಅದನ್ನೇ ಆವಾಗಲಿಂದ 2-3 ಸಾರಿ ಹೇಳಿದೆ, ಡಿಲಿಮಿಟೇಷನ್ ಬಗ್ಗೆ ನಾನು ಕೈ ಎತ್ತಿದ್ದೀನಿ. ಕೈ ಎತ್ತಿದ್ದಕ್ಕೆ ನಾನು ಅವ್ರ ಪರವಾಗಿ ಎತ್ತಿದ್ದೀನಿ ಅಂದರೆ ಅದಕ್ಕೆ ಅರ್ಥ ಇಲ್ಲ. ನನ್ನ ಕ್ಷೇತ್ರದ ಬಗ್ಗೆ ನಾನು ಕೈ ಎತ್ತಿದ್ದೀನಿ. ಸರಿಯಾಗಿದೆಯಾ ಮಾಡಿದ್ದು ಅಂತ? ಸರಿಯಾಗೈತೆ. ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್ಸ್ ಅವು ಯಾರಾದರೂ ಇವಾಗ ಹೆಚ್ಚು ಕಡಿಮೆ ಮಾಡ್ತಾಯಿದ್ರು ಅಂತಂದ್ರೆ ಅದರಲ್ಲೆಲ್ಲ ಇರೋದು ನೀವು ಓದಿ ನೋಡಿ. ನಾನು ಅವ್ರಿಗೇನು ಬರೆದಿದ್ದೀನಿ, ನೀವು ನಮ್ಗೆ ಟೈಮ್ ಸರಿಯಾಗಿ ಲೆಟರ್ಗಳು ಸೇರಿಸ್ತಾ ಇಲ್ಲ, ನಾವೊಂದು ಮಾತಾಡಿದ್ರೆ ಇನ್ನೊಂದು ಪ್ರೊಸೀಡಿಂಗ್ಸಲ್ಲಿ ಬರ್ತಾ ಇದೆ. ಪ್ರೊಸೀಡಿಂಗ್ಸೂ 3 ದಿವಸದೊಳಗಡೆ ಕಳಿಸ್ಬೇಕು ನಮಗೆ ಸರ್. 3 ದಿವಸ ಒಳಗಡೆ 15 ದಿವಸ ಬಿಟ್ಕೊಂಡು ಕಳಿಸ್ತಾ ಇದ್ದೀರಿ. ಇದನ್ನೆಲ್ಲ ಗೌರ್ಮೆಂಟ್ಗೆ ಬರೀಬೇಕಾಗಿ ಬರ್ತದೆ. ನಾನು ಇದು ತಪ್ಪು ಇದು ಅನ್ನೋದನ್ನ ಅಷ್ಟೇ ಬಟ್ಟರೆ ಬೇಕಿದ್ದು ಏನೂ ಇಲ್ಲ ಅದರಲ್ಲಿ. 5 ಪತ್ರ ಮಾತ್ರ ಬರ್ತಿದ್ರೆ ಇನ್ನೂ ಎಷ್ಟು 100 ಪತ್ರಕ್ಕೆ ಮೇಲೆ ಬರೆದಿದ್ದೀನಿ ಇಷ್ಟೊತ್ತಿಗೆ, 33 ವರ್ಷದಿಂದ. ಇಲ್ಲಲ್ಲ, ಇವ್ರಿಗೆ ಕೊಟ್ಟಿರೋದೆಲ್ಲ ಗೌರ್ಮೆಂಟ್ಗೆ ಬರೆದಿದ್ದೀನಿ. ಜಾಸ್ತಿ ಸ್ಟಾಫ್ ತಗೊಳ್ತಾ ಇದ್ದಾರೆ, ಇಲ್ಲಿ ತಗೊಳ್ಬಾರ್ದು, ನಿಲ್ಲಿಸ್ರಿ ದಯವಿಟ್ಟು, ಬಂದ್ಬಿಟ್ಟು ಸಂಸ್ಥೆ ಉಳ್ಕೊಳ್ಬೇಕು ಅಂದ್ಬಿಟ್ಟು.